ಅಮ್ಮರೇ, ಬಕ್ಕಿದಾಗ್ಲೂ ನೀವು ನಮಗ್ ದ್ಯಾವರಾಗೇ ಇದ್ರಿ. ಸತ್ ಮ್ಯಾಗೂ ನಮ್ಮ ಬೆನ್ನಿಂದೆ ಶಕ್ತಿಯಾಗಿ ನಿಂತ್ಕೊಂಡು ಕಾಪಾಡ್ತಾ ಇದ್ದೀರಿ. ಕೆಟ್ಟವಾಗ್ಲೂ ನೀವು ನಮಗೆ ದ್ಯಾವ್ರ ಸ್ವರೂಪನೇ. ಆ ಸಮಯದಾಗ ನೀವು ನನ್ನ ಕೈ ಹಿಡಿದೆ ಹೋಗಿದ್ದಿದ್ರೆ ಇವತ್ತು ಈ ಪುಟ್ಟಕ್ಕ ನಿಮ್ಮ ಮುಂದೆ ನಿಂತು ದೀಪ ಹಚ್ಚಕ್ಕೂ ಇರ್ತಿರ್ಲಿಲ್ಲ. ನಿಮ್ಮ ಋಣನ ನಾನು ಹೆಂಗ್ ತೀರಿಸ್ಲಿ ಅಮ್ಮವ್ರೆ? ನಿಮ್ಮ ಕೊನೆ ಆಸೆ ಹೆಂಗೆ ಸಚಿನ್ದು ಸುಮಂದು ಮದುವೆ ಆಯ್ತು. ಈ ತಾಯಿ ಆಸೆನೂ ಈಡೇರ್ತು. ಸುಮ ಅವಳ ಗಂಡನ ಮನೆಗೆ ಸುಖವಾಗಿದ್ರೆ ಆಟೇ ಸಾಕು. ನನ್ನ ಮನಸ್ಸಿಗೆ ನೆಮ್ಮದಿ ಕೊಡೋಕೆ ಉಳಿದಿರೋಳು ಒಬ್ಳೆ ಸುಮ. ನಿಮ್ಮ ಆಶೀರ್ವಾದದಿಂದ ಅವಳ ಜೀವನ ಸಂದಾಕಿರ್ಲಿ ಅಮ್ಮವ್ರೆ. ನನ್ನ 2 ಹೆಣ್ಮಕ್ಳು ಅವ್ರ ಸಂಸಾರ ಜೀವನ ಪೂರ್ತಿ ಆಗ್ನೇ ಇಲ್ಲ. ಒಬ್ಳು ಅರ್ಧ ವಯಸ್ಸಿನಾಗೆ ತೀರ್ಕೊಬಿಟ್ಲು, ಇನ್ನೊಬ್ಳು ಗಂಡಿಂದ ದೂರ ಆಗಿ ಚಿಕ್ಕ ವಯಸ್ಸಿನಾಗೆ ವೈರಾಗ್ಯ ತಾಳ್ಕೊಂಬಿಟ್ಲು. ಶಾಸ್ತ್ರಿಗಳು ಹೇಳ್ದಂಗೆ ಶಾಸ್ತ್ರೋಕ್ತವಾಗಿ ನನ್ನ ಮಗಳ ಮದುವೆ ಮಾಡೀವ್ನಿ. ಅವಳ ಸಂಸಾರ ಜೀವನದಾಗೆ ಏನೂ ತೊಂದರೆ ಬರಬಾರ್ದು ಅಮ್ಮವ್ರೆ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಗಂಡನ ಜೊತೆ ಸಂದಾಗಿ ಬಾಳಿ ಬದುಕಲಿ. ಅವ್ರ ಅತ್ತೆ ಮಾವನ ಜೊತೆಲೇ ಇದ್ದು ಅವ್ರ ಮನೆ ದೀಪ ಬೆಳಗ್ಲಿ. ಯಾವುದೇ ಕಾರಣಕ್ಕೂ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಮ್ಮವ್ರೆ. ನೋಡಿ, ಅವಳ ವಿಷಯ ಮಾತಾಡ್ತಿದ್ರೆ ನನ್ನ ಕಿವಿಗೆ ಅವಳ ದನಿನೇ ಕೇಳ್ತಾ ಐತೆ.